ಕೆಲಸಗಾರ ಬಹಳ ಬೇಜಾರು ಮಾಡಿ ಏನ್ರಿ ಅವ್ರ ತಮ್ಮ ನಿಂತಿದ್ರೆ ಹೋಗಿ ಬಳದ್ರಿ ತಿಳ್ಕೊಂತೇನ್ರಿ ಭೂಮ್ಯಾಗ ಅಂತ ಹೇಳಿ ಬೈತಿದ್ರು ವರ್ಕರ್ ಅಂತಂದ್ರ ನಮ್ಮ ಚರಂತಿಮಠ ಸಾಹೇಬ್ರು ತಮ್ಮ ಕಚ್ಚರ ಹೇಳಿ ಮಾಡ್ಕೊಂತೇನ್ರಿ ಇದ್ರಾಗ ಏನೈತೆ ಅಂತ ಹೇಳಿ ಅವ್ರು ಬೈಯಾರ ಈ ಸಲ ಮೋಸ್ಟ್ಲಿ ಉಮೇಶ್ ಮೇಟಿ ಅವರಿಗೆ ಸಿಗ್ಬೋದು ಅಂತ ಅನ್ಸುತ್ತೆ. ಬಿಜೆಪಿ ಜೊತೆಗೆ ಬಾಗಲಕೋಟೆ ಬೈ ಎಲೆಕ್ಷನ್ ಉಪಚುನಾವಣೆ ಕಾವು ನಾವಿವತ್ತು ಸಂಗಮ ಕ್ರಾಸ್ ನಲ್ಲಿ ಇದೀವಿ. ಬಾಗಲಕೋಟೆಯ ಇಲ್ಲಿ ಹಿರಿಯ ಮತದಾರರಿದ್ದಾರೆ, ಅವ್ರನ್ನೇ ಮಾತಾಡ್ಸೋಣ. ನಿಮ್ಮ ಹೆಸರು? ನಮ್ಮ ಸರ್ ಚಿನ್ನಪ್ಪ ಮಾತಪ್ಪ ತಗ್ಗೇರಿ. ಎಷ್ಟು ವರ್ಷ ನಿಮ್ಗೆ? ನಮ್ದು 57 ಹೆಚ್ಚು ಕಡಿಮೆ 37-38 ವರ್ಷದಿಂದ ಓಟ್ ಹಾಕ್ತಿದ್ದೀರಾ. ಹಾ ಹಾ ನೀವು ನೋಡಿರೋ ಬೆಸ್ಟ್ MLA ಯಾರು ಇಲ್ಲಿ? ಇಲ್ಲೇ ನಮ್ಮ ಸ್ವಾಮಿಯರ್ ಚಲೋ ಅದಾರ. ಯಾರು ಸ್ವಾಮಿಯವರಂದ್ರೆ ಯಾರು? ಚರಂತಿ ಮಠ. ಚರಣ್ ಸ್ವಾಮಿಯರ್. ಚರಂತಿ ಮಠ. ಈಗ ಮೇಟಿ ಅವ್ರು ತೀರ್ಕೊಂಡ್ರು, ಮತ್ತೊಂದು ಎಲೆಕ್ಷನ್ ಬರ್ತಾ ಇದೆ. ಹೇಗಿದೆ ಬೈ ಎಲೆಕ್ಷನ್ ಕಾವು? ಎಲೆಕ್ಷನ್ ಅಂದ್ರೆ ಈಗ ಅವ್ರ ಬಹುಮತಲ್ಲಿದ್ದ ನೋಡಿದ್ರ ನಮಗ ಅನುಕಂಪ ಐತ್ರಿ. ಈಗ ಅವರು ತಂದೆಯವರು ಇದ ಸಂಬಂಧಕ್ಕ ಏನಾರ ಮಲ್ಲಣ್ಣಾರ ಬರ್ಬೋದು. ಮಲ್ಲಣ್ಣಾರ ಮಲ್ಲಣ್ಣ ಅಂದ್ರೆ ಅವ್ರ ಮೇಟಿ ಅವ್ರ ಮಗ. ಮಗರೇ. ಅವ್ರ ಇನ್ನೊಬ್ರು ಇದಾರಲ್ಲ ದೊಡ್ಡ ಮಗ, ನೋಡ್ರಿ ಇಬ್ರು ಇದಾರಲ್ಲ ಗಂಡ್ ಮಕ್ಳು. ಹೌದ್ರಿ ಇಬ್ರಿ ಇಬ್ರಲ್ಲಿ ಯಾರು? ಟಿಕೆಟ್ ಕೊಟ್ರಿ ಈಗ. ಉಮೇಶ್ ಒಬ್ರು, ಉಮೇಶ್ ಇನ್ನೊಬ್ರು ಮಲ್ಲಣ್ಣ. ಮಲ್ಲಣ್ಣ ಉಮೇಶ್ ಅಂತಂದಿದ್ರೆ ಉಮೇಶ್ ಅವ್ರಿಗೆ ಇಲ್ಲ ಅಂತ ಈಗ ಮಲ್ಲಣ್ಣರಿಗೆ ಮಾಡ್ಯಾರ ಅಂತಂದ್ರಿ. ನಾವು ಎತ್ತಲ್ಲಿ ನೋಡಿದ್ರೆ ಈಗ ಅವ್ರ ಅನ್ಕಂಪನ್ ಮ್ಯಾಗ ಏನಾರ ಕಿತ್ತಬಹುದ್ರಿ, ಇಲ್ಲಿಲ್ಲ ಕಿತ್ತೋದಿಲ್ಲ. ಬಿಜೆಪಿ ಬರ್ತ್ರಿ ಬಾಲ್ಕೋಟೆ. ಚರಂತಿ ಮಠ ಅವ್ರ ಕೆಲಸ ಹೆಂಗಿತ್ತು ಮೊದ್ಲು? ಬಾರಿ ರೀ ಕೆಲಸಗಾರ ಸಿಟಕ್ ತನಕ ನಮ್ ಸ್ವಾಮಿಯರು ಒಂದ್ ಸ್ವಲ್ಪ ಬೇವುಕ ಏಯ್ ದಿನ ಬಾಲ್ಕೋಟಿಗೆ ಅಡ್ಡಾಡಕ್ ಏನೈತಿ ಇಲ್ಲಿ ನಿಮ್ದು ದುಡ್ಕೊಂತೀನ್ರಿ ಭೂಮ್ಯಾಗ ಅಂತ ಹೇಳಿ ಬೈತಿದ್ರು ಅವ್ರು. ಚರಂತಿ ಮಠ ಅವರು. ಹ್ಞೂನ್ರಿ ಆ ಬುದ್ಧಿ ಮಾತು ಬೇವುಕ ನಮ್ಮ ಮಂದಿದ್ ಏನೈತಿ ಅನುಕಂಪ ನನಗಂದ್ರೆ ಬೇವ್ತಾನಲ್ಲವ ಅಂತ ಹೇಳಿ ಅನುಪ್ರ ತಿಳ್ಕೊಂಡ್ರು. ಅವ್ರ ಪ್ರೀತಿಗೆ ಬೈತಾ ಇದ್ರು. ಪ್ರೀತಿ ಬೈತಿದ್ರು. ಸತ ಅಂತಮ್ರ ಕಚ್ಚೇರಿ ಹೇಳಿ ಮಾಡ್ಕೊಂತೇನ್ರಿ ಇದ್ರಾಗ ಏನೈತಿ ಅಂತ ಹೇಳಿ ಅವ್ರು ಬೇಯಾರು. ಅದಕ್ಕೆ ಹಿಂಗಾಗಿ ನಮ್ಮ ಮಂದಿ ಅವ್ರ ತಮ್ಮ ಮಲ್ಲಿಕಾರ್ಜುನ್ ಚರಂತಿ ಮಠ ಅನ್ಬಿಟ್ಟು ಅವರು ನೆಗೆಟಿವ್ ಮಾಡಿದ್ರು. ಇದು ನಮ್ಮ ಮಂದಿ ಒಳಗ ಪಾರ್ಟಿಷನ್ ಹೊಡೆದ್ ಅವ್ರನ್ನ ಮಾಡಿಟ್ರಿ ಮಲ್ಲಣ್ಣವ್ರನ್ನ. ಈಗ ಅವ್ರು ಕಾಂಗ್ರೆಸ್ ಹೋಗೋರು. ಕಾಂಗ್ರೆಸ್ ಹೋದ್ರು ನಾವು ಬರ್ತೀವಿ. ಬಿಜೆಪಿ ಬಿಜೆಪಿ ಗೆದ್ದಕ್ಕೆ ಹಂಗಾರ ಅನುಕಂಪ ಏನೋ ವರ್ಕ್ ಆಗಲ್ಲ. ಏನಾಗುತ್ತೆ. ನಿಮ್ಮ ಹೆಸರು? ನನ್ನ ಹೆಸರು ಸಿದ್ದರಗೌಡ ಅಂತ. ಏನ್ ಮಾಡ್ತೀರಾ ಸರ್? ಬನ್ನಿ. ನಾನು ಒಕ್ಕಲ್ತನ ಮಾಡ್ತೇನೆ. ಒಕ್ಕಲ್ತನ ಏನೇನ್ ಬೆಳಿತೀರಿ ಇಲ್ಲಿ? ಗೋಧಿ, ಜೋಳ, ಕಡ್ಲೆ, ಕುಶಿಬಿ. ರೈತರಿಗಿರೋ ಸಮಸ್ಯೆ ಏನು? ಆಯ್ತು, ಇದು ಸಮಸ್ಯೆ ಏನ್ರಿ, ಇದು ಸರ್ಕಾರ ಬಂದು ನಮ್ಗೆ ಬಹಳ ಬೇಜಾರು ಉಂಟು ಮಾಡಿಬಿಡ್ತೈತಿ. ಕಾಂಗ್ರೆಸ್ ಸರ್ಕಾರದಿಂದ ಭಾರಿ ಅನ್ಯಾಯ. ಭಾರಿ ಎಣ್ಣೆ ಆಗ್ತಾ ಇದೆ. ಯಾಕೆ ಗ್ಯಾರಂಟಿ ಇದ್ದಾಗಿ ಆಳುಗಳು ಸಿಗ್ತಿಲ್ವಾ? ಗ್ಯಾರಂಟಿಯಿಂದ ಆಳುಗಳು ಸಿಗ್ತಾ ಇಲ್ಲ. ಅನಂತರ ಕೂಲಿ ಕೆಲಸಕ್ಕೆ ಯಾರು ಬರ್ತಾ ಇಲ್ಲ. ಈಗ ಮತ್ತೆ ಹಿಂಗಾಗಿ ರೈತರಿಗೆ ಬಹಳ ತೊಂದರೆ ಆಗ್ತದೆ. ಓಕೆ. ಈಗ ಮತ್ತೊಂದು ಬೈ ಎಲೆಕ್ಷನ್ ಬರ್ತಾ ಇದೆ ನಿಮ್ಮೂರಲ್ಲಿ. ನಿಮ್ದು ಓಟ್ ಇದೆ ಅಲ್ವಾ? ಇದೆ. ಏನಾದ್ರೆ ಒಳ್ಳೇದು ನಮಗೆ ಈ ಸದ್ಯದ ಮಟ್ಟಿಗೆ ಮತ್ತ ಮೇಟಿ ಅವ್ರು ಅಂತೂ ತೀರ್ಕೊಂಡವ್ರು. ಆದ್ರ ವರ್ಕರ್ ಅಂತಂದ್ರ ನಮ್ಮ ಚರಂತಿಮಠ ಸಾಹೇಬ್ರು. ಓಕೆ. ಅವರು ಒಳ್ಳೆ ವರ್ಕರ್. ಬಟ್ ಅವರು ಮಾತಿನ ಹಿತದೃಷ್ಟಿಯಿಂದ ಸ್ವಲ್ಪ ಒರಟು ಸ್ವಭಾವ. ಮಾತು ಹೊರಟು ಮನ್ಸು ಮೃದ. ಮನುಷ್ಯ ಮೃದ ಅವ್ರು. ಇದು ಎಲ್ಲರಿಗೂ ಅರ್ಥ ಆಗಲ್ಲ. ಅಲ್ಲ, ಇಲ್ಲಿ ಅದಲ್ಲ, ಎಲ್ಲರಿಗೂ ಅರ್ಥ ಆಗಲ್ಲ ಇದು. ಇದೇ ಕಾರಣ ಕಳೆದ ಬಾರಿ ಸೋತ್ರ. ಇದೇ ಕಾರಣಕ್ಕೆ ಕಳೆದ ಬಾರಿ ಅವರು ಸೋತಿದ್ರು. ಓಕೆ ಓಕೆ ಓಕೆ. ಮತ್ತೆ ಅವ್ರ ತಮ್ಮವರು ಕೂಡ ಈಗ ಸ್ವಲ್ಪ ಬಂಡಾಯ ಅಭ್ಯರ್ಥಿಯಾಗಿ ನಿಂತಿದ್ರು. ಮಲ್ಲಿಕಾರ್ಜುನ್ ಚರಂತಿ ಮಠ. ಹೌದು. ಕಾಂಗ್ರೆಸ್ ಅಲ್ಲಿ ಯಾರಿಗೆ ಟಿಕೆಟ್ ಸಿಗ್ಬೋದು ಅನ್ಸುತ್ತೆ? ಈ ಸಲ ಮೋಸ್ಟ್ಲಿ ಉಮೇಶ್ ಮೇಟಿ ಅವರಿಗೆ ಸಿಗ್ಬೋದು ಅಂತ ಅನ್ಸುತ್ತೆ. ಉಮೇಶ್ ಮಲ್ಲಿಕಾರ್ಜುನ್ ಇಬ್ರಲ್ವ ಅವರು? ಇಬ್ರು. ಮಲ್ಲಿಕಾರ್ಜುನ್ ಅವರು ಹಿರೇ ಮಗ, ಉಮೇಶ್ ಸಣ್ಣ ಮಗ. ಓಕೆ. ಮತ್ತೆ ಹೆಣ್ಮಕ್ಳು ಬಾಯಕ ಮತ್ ಮಾದೇವಿ ನಮಗೂ ಬೇಕು ಅಂತಾರೆ. ಅವರೆಲ್ಲ ಹೀಗೆ ಕಿತ್ತಾಡ್ತಾರಂದ ಸ್ವಲ್ಪ ಇದಾಗ್ಬೋದು ಮೋಸ್ಟ್ಲಿ. ಸರ್, ಬಾಗಲಕೋಟೆಯಲ್ಲಿರೋ ಸಮಸ್ಯೆ ಏನು? ಯಾರಾದ್ರೂ ಗೆದ್ದವ್ರು ಏನ್ ಮಾಡ್ಬೇಕು? ಒಳ್ಳೆ ಅಭಿವೃದ್ಧಿ ಮಾಡ್ಬೇಕು ಸರ್. ಒಳ್ಳೆ ಅಭಿವೃದ್ಧಿ ಮಾಡಿದ್ರೆ ಒಂದ್ ಸ್ವಲ್ಪ ಮತ್ತೆ ಮುಂದಿನ ಸಲ ಚಾನ್ಸ್ ಸಿಗಬಹುದು. ನಿಮ್ಮ ಹೆಸರು? ರಥಪ್ರಿ. ಎಷ್ಟು ವರ್ಷ ನಿಮ್ಗೆ? 62. 62. ಹೆಚ್ಚು ಕಡಿಮೆ 42-44 ವರ್ಷದಿಂದ ಓಟ್ ಹಾಕ್ತಿದ್ದೀರಾ. ಹಾಕ್ತಿರಿ. ಯಾರು ಬೆಸ್ಟ್ MLA ಯಾರು ಇಲ್ಲಿ ಚೆನ್ನಾಗಿ ಇದ್ದವರು? ಚರಂತಿ ಮಠ ಇರಲ್ರಿ. ಯಾರು? ವೀರಣ್ಣ ಚರಂತಿ ಮಠ. ಬಟ್ ಯಾಕೆ ಸೋತ್ ಬಿಟ್ರು ಕಳೆದ ಬಾರಿ? ಏನ್ರಿ ಅವ್ರ ತಮ್ಮ ನಿಂತಿದ್ರೆ ಹೋಟ್ ಬಳದ್ರಿ. ಹಿಂಗಾಗಿ ಸ್ವಲ್ಪ ಹೋಲ್ಡ್ನಾಗ ಸ್ವಲ್ಪ ಬಿದ್ರು. ನಾವು ಬೆಂಗಳೂರಲ್ಲಿ ಕೂತ್ಕೊಂಡು ಬಾಗಲಕೋಟೆ ಬಗ್ಗೆ ನೋಡಿದಾಗ ಮುಳುಗಡೆ ಸಮಸ್ಯೆ ಜಾಸ್ತಿ ಇಲ್ಲಿ, ಆಲ್ಮಟ್ಟಿ. ಹೌದ್ರಿ, ಒಳಗಡೆ ಇದ್ರಿ. ಬೇರೆ ಏನ್ ಸಮಸ್ಯೆ ಇದೆ ಇಲ್ಲಿ? ಏನ್ರಿ ಅದು ಮಲ್ಲಾಪುರದ್ದು ರೋಡ್ ಆಗ್ಬೇಕ್ರಿ, ರೋಡ್ ಇಲ್ಲ. ಏನ್ರಿ ಅದು ಚರಂಡಿ ಆಗ್ಬೇಕು, ಚರಂಡಿ ಇಲ್ರಿ. ಹಿಂಗಾಗಿ ಬಾಳ ಸಮಸ್ಯೆ ಐತಿ. ತುಂಬಾ ಜನ ಹೇಳ್ತಾರೆ ಉದ್ಯೋಗ ಅವಕಾಶ ಇಲ್ಲ, ಇಲ್ಲಿ ಓದ್ತೀವಿ, ವಿದ್ಯಾವಂತರಾಗ್ತೀವಿ, ಬೆಂಗಳೂರಿಗೆ ಹೋಗ್ಬೇಕು ಅಂತ. ಎಲ್ಲಾರು ಅನೇಕ ಮಂದಿ ಬೆಂಗಳೂರಿಗೆ ಹೋಗ್ಯಾರ್ರಿ. ಯಾರು ಇಲ್ಲಿ ನಿಂತ ಇಲ್ರಿ. ಎಲ್ಲ ಉದ್ಯೋಗ ಕಟ್ಟಾಗಿ ಬೆಂಗಳೂರಲ್ಲಿ ದುಡಿಯಾಕತ್ತಾರ. ಈಗ ಉದ್ಯೋಗ ಅವಕಾಶ ಇರ್ಬೇಕು. ಮತ್ರಿ ಯಾರ್ ಗೆದ್ರೆ ಒಳ್ಳೇದ್ ಈ ಸಲ ಪಕ್ಷ ಅಂತ ಬಂದಾಗ?
ಈರಣ್ಣ ಚಿರತ್ ಬಿಟ್ರಿ ವೀರಣ್ಣಾಚಾರ್ಯ ಮಠ ಚೆನ್ನಾಗಿ ಕೆಲಸ ಮಾಡ್ತೀರಾ. 3 ಸಲ ಗೆದ್ದಿದ್ರು ಮೊದ್ಲು. ಮಾಡ್ತಾರ್ರಿ. ಕನೆಕ್ಟ್ ಕರ್ನಾಟಕ ಇದು ನಿಮ್ಮ ನೆಟ್ವರ್ಕ್.